ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತಿದ್ದರಿಗೂ. IPL 2024 ಮೆಗಾ ಅಪ್ಡೇಟು ಶಮರ್ ಜೋಸೆಫ್ ಅವರ ಬಗ್ಗೆ. ಶಮರ್ ಜೋಸೆಫ್ ಒಂದೇ ಒಂದು ಹಾಟ್ ಟಾಪಿಕ್ ನಡೀತಿದೆ. ಯಾಕೆಂದ್ರೆ ಆ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟಾದ ಮೇಲೆ ಶಮರ್ ಜೋಸೆಫ್ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೊರ ಬರ್ತಾ ಇದೆ ಗುರು. ಅಂದ್ರೆ ಶಮರ್ ಜೋಸೆಫ್ ಬಗ್ಗೆ ನಮ್ಗೆಲ್ಲರಿಗೆ ಆ ಒಂದು ಆಸ್ಟ್ರೇಲಿಯಾ ಟೆಸ್ಟ್ ಆದ್ಮೇಲೆ ಗೊತ್ತು ಅವ್ರು ಏನಂತೇಳಿ, ಬಟ್ ಒಬ್ಬರಿಗೆ ಮಾತ್ರ ಶಮರ್ ಜೋಸೆಫ್ ಬಗ್ಗೆ ಮೊದಲೇ ಗೊತ್ತಿತ್ತು. ಅವ್ರು ಹೇಳಿದಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು, ಸೊ ಈ ಒಂದು ಫ್ಯಾಕ್ಟ್ ಬಗ್ಗೆ ಗೊತ್ತಿದ್ರೆ ನೀವು ಸಹ ಶಾಕ್ ಆಗ್ತೀರಾ. ಮತ್ತು ಬರೋಬ್ಬರಿ ಶಮರ್ ಜೋಸೆಫ್ ಅವರಿಗೆ 3 IPL ಫ್ರಾಂಚೈಸಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಮತ್ತು ಕ್ಲಿಯರ್ ಕಟ್ ಆಗಿ ಶಮರ್ ಜೋಸೆಫ್ ಅವರು IPL 2024 ಅಲ್ಲಿ ಇದೇ ಟೀಮ್ ಅಲ್ಲಿ ಆಡ್ತಾರೆ ಅಂತೇಳಿ ಒಂದು ಬಿಗ್ ಕ್ಲೂ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಅವ್ರು ಯಾರು ಮತ್ತು ಶಮರ್ ಜೋಸೆಫ್ ಅವರು ಎಕ್ಸಾಕ್ಟ್ಲಿ ಯಾವ ಟೀಮ್ ಅಲ್ಲಿ ಆಡ್ತಾರೆ ಗುರು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೆಕೆಂಡ್ ಅಪ್ಡೇಟ್, ಮಹೇಂದ್ರ ಸಿಂಗ್ ಧೋನಿ ಅವರು IPL 2024 ಅಲ್ಲಿ ಲಾಸ್ಟ್ ಟೂರ್ನಮೆಂಟ್ ಆಗಿದೆ, ಇದು ಮಾತ್ರ ಕನ್ಫರ್ಮೇಶನ್ ಆಗಿದೆ ಗುರು. ಥರ್ಡ್ ಅಪ್ಡೇಟ್, IPL 2024 ಶೆಡ್ಯೂಲ್ ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಈ ಒಂದು ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ ಗುರು. ಅದಕ್ಕೋಸ್ಕರ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೋಪ್ ಮಾಡ್ತಾ ಇದ್ದೀನಿ ಈ ಒಂದು IPL 2024 ಸ್ಟಾರ್ಟ್ ಆಗೋಷ್ಟಿಗೆಲ್ಲ ಒಂದು 10K ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಒಂದು ಬಿಲೀವ್ ಇದೆ ಗುರು. ಸೊ ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಶಮರ್ ಜೋಸೆಫ್ ಅವರಿಗೆ ಇಷ್ಟೊಂದು ಡಿಮಾಂಡ್ ಇರೋಕೆ ರೀಸನ್ ಏನಪ್ಪಾ ಅಂದ್ರೆ, ಶಮರ್ ಜೋಸೆಫ್ ಅವರು ಸ್ಟಾರ್ಟಿಂಗ್ ಆಫ್ ದ ಕೆರಿಯರ್ ಅಲ್ಲಿ ಓನ್ಲಿ ಸಂಡೇ ಮಾತ್ರ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆಮೇಲೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟರು. ಇವರ ಕಮಿಟ್ಮೆಂಟ್ ನೋಡಿಕೇಶಿ ಬ್ರೈನ್ ಲಾರರು ವೆಸ್ಟ್ ಇಂಡೀಸ್ ಕ್ರಿಕೆಟ್ಗೆ ರೆಕಮೆಂಡ್ ಮಾಡಿದ್ರು. ಸೊ ಆಮೇಲೆ ಡೊಮೆಸ್ಟಿಕ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ವೆಸ್ಟ್ ಇಂಡೀಸ್ ಕ್ರಿಕೆಟ್ ಬಗ್ಗೆ ಹೇಳ್ಬೇಕಾದ್ರೆ ರೀಸೆಂಟ್ ಆಗಿ T20 ವರ್ಲ್ಡ್ ಕಪ್ ನಲ್ಲಿ ಬ್ಯಾಡ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ಮತ್ತು ರೀಸೆಂಟ್ ಆಗಿ ODI ವರ್ಲ್ಡ್ ಕಪ್ ನಲ್ಲಿ ಇವನ್ ಕ್ವಾಲಿಫೈ ಸಹ ಆಗಿದ್ದಿಲ್ಲ. ಇಂಥ ಟೈಮ್ ಅಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಆಸ್ಟ್ರೇಲಿಯಾಕ್ಕೆ ಟೂರ್ ಮಾಡುತ್ತೆ ಟೆಸ್ಟ್ ಸೀರೀಸ್ ಆಡೋದಕ್ಕೆ ನಾವು ಥಿಂಕ್ ಮಾಡಿದ್ವಿ ಇದು ಮಾತ್ರ ಈಸಿಯಾಗಿ ಆಸ್ಟ್ರೇಲಿಯಾ ಟೀಮ್ ವಿನ್ ಆಗುತ್ತೆ ಗುರು ಅಂತ ಥಿಂಕ್ ಮಾಡಿದ್ವಿ. ಬಟ್ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಮೈಂಡ್ ಸೆಟ್ ಇಂದ ಬೈತು. ಎಸ್ಪೆಷಲಿ ಶಮರ್ ಜೋಸೆಫ್ ಅವರು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಆಟಿಟ್ಯೂಡ್ ಇಂದ ಬೈದ್ರು. ಸೆಕೆಂಡ್ ಟೆಸ್ಟ್ ನಲ್ಲಿ ಡೆಡ್ಲಿ ಬೌಲರ್ ಮಿಚೆಲ್ ಸ್ಟಾರ್ಕರ್ ಅವರ ಯಾರ್ಕರ್ಗೆ ಶಮರ್ ಜೋಸೆಫ್ ಅವರ ಕಾಲು ಕಿತ್ತಿ ಹೋದ್ರು ಸಹ ನಾನು ಟೀಮ್ಗೋಸ್ಕರ ಲಾಸ್ಟ್ ವಿಕೆಟ್ ಬೀಳುವವರೆಗೂ ನಾನು ಬೌಲಿಂಗ್ ಹಾಕ್ತೀನಿ ಅಂತೇಳಿ ಬರೋಬ್ಬರಿ 7 ವಿಕೆಟ್ ತೆಗೆದು ವೆಸ್ಟ್ ಇಂಡೀಸ್ ಗೆಲುವಿಗೆ ಮುಖ್ಯ ಪಾತ್ರ ವಹಿಸಿದಂತಹ ಶಮರ್ ಜೋಸೆಫ್ ಅವರಿಗೆ ಅವರೊಂದು ಕಮಿಟ್ಮೆಂಟ್ಗೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಸಲಾಂ ಹೊಡಿತಾ ಇದ್ದಾರೆ. ಸೊ ಇಂಥ ಒಂದು ಕಮಿಟ್ಮೆಂಟ್ ಇರುವಂತಹ ಪ್ಲೇಯರು ಡೆಫಿನೆಟ್ಲಿ ಆಗಿ ಯಾವುದೇ ಒಂದು ಫ್ರಾಂಚೈಸಿ ತಮ್ಮ ಟೀಮ್ ಅಲ್ಲಿ ಇರಬೇಕಂತ ಬಯಸ್ತಾರೆ. ಸೊ IPL ಬರ್ತಾ ಇದೆ, ಇಂಥ ಟೈಮಲ್ಲಿ ಯಾವುದೇ ಒಂದು ಫ್ರಾಂಚೈಸಲ್ಲಿ ಪ್ಲೇಯರ್ ಇಂಜರ್ ಆದ್ರೆ ಇಂಥ ಒಬ್ಬ ಕಮಿಟ್ಮೆಂಟ್ ಇರುವಂಥ ಪ್ಲೇಯರ್ಗೆ ಪಿಕ್ ಮಾಡ್ತಾರೆ. ಸೊ ಬರೋಬ್ಬರಿ 3 IPL ತಂಡದವರು ಶಮರ್ ಜೋಸೆಫ್ ಅವರ ಮೇಲೆ ಕಣ್ಣು ಇಟ್ಟಿದ್ದಾರೆ ಅಂತೇಳಿ ಪ್ರಸನ್ನ ಅವರು ಹೇಳ್ತಾ ಇದ್ದಾರೆ. ಸೊ ಪ್ರಸನ್ನ ಅವರ ಬಗ್ಗೆ ಹೇಳ್ಬೇಕಾದ್ರೆ ಇವರು ಮಾತ್ರ ಕ್ರಿಕೆಟ್ ಅನಲೈಸ್ ಮಾಡ್ತಾರೆ ಸ್ಕ್ವಾಟ್ ಮತ್ತು ಪ್ರತಿಯೊಬ್ಬ ಯಂಗ್ ಪ್ಲೇಯರ್ನ ನೋಡಿ ಅವರ ಬಗ್ಗೆ ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ಪ್ರತಿಯೊಂದು IPL ಫ್ರಾಂಚೈಸ್ಗೆ ಅವರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ರೀಸೆಂಟ್ ಆಗಿ IPL 2024 ಆಕ್ಷನ್ಗೂ ಮುಂಚೆ ಶಮರ್ ಜೋಸೆಫ್ ಅವರ ಬಗ್ಗೆ ಎಲ್ಲಾ ಟೀಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರಂತೆ, ಇವರಿಗೆ ಬೇಸ್ ಪ್ರೈಸ್ ಅಲ್ಲಿ ತಗೊಳ್ಳಿ ಅಂತ ಹೇಳಿದ್ರಂತೆ. ಆದ್ರೆ ಅನ್ಫಾರ್ಚುನೇಟ್ಲಿ ಯಾವುದೇ ಒಬ್ಬ IPL ಫ್ರಾಂಚೈಸಿ ಇವರ ಪಿಕ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಸನ್ನ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಮಾತ್ರ ಬರೋಬ್ಬರಿ 3 IPL ಟೀಮ್ದವರು ನನಗೆ ಕಾಂಟ್ಯಾಕ್ಟ್ ಮಾಡಿ ಶಮರ್ ಜೋಸೆಫ್ ಅವರ ಏಜೆಂಟ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅಂತ ಹೇಳಿದ್ರೆ. ಪ್ರಸನ್ನ ಅವರು ಲೇಟೆಸ್ಟ್ ಆಗಿ ಒಂದು ಟ್ವೀಟ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಶಮರ್ ಜೋಸೆಫ್ ಅವರಿಗೆ IPL ಕಾಂಟ್ಯಾಕ್ಟ್ ಸಿಕ್ಕರೆ ಡೆಫಿನೆಟ್ಲಿ ಆಗಿ ಪ್ಲೇ ಬೋರ್ಡ್ ಅಲ್ಲಿ ಆಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಲೇ ಬೋರ್ಡ್ ಅಂದ್ರೆ ಅದು RCB. ಸೊ ವಿಚ್ ಮೀನ್ಸ್ RCB ಮ್ಯಾನೇಜ್ಮೆಂಟ್ ಟಾಮ್ ಕರನ್ಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಹಾಕಿಸಿ ಶಮರ್ ಜೋಸೆಫ್ಗೆ ಪಿಕ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ ಗುರು. ಅದೇ ರೀತಿಯಾಗಿ CSK ಟೀಮ್ ಸಹ ಇವ್ರ ಮೇಲೆ ಒಂದು ಕಣ್ಣು ಇಟ್ಟಿದೆ ಅಂತ ರಿಪೋರ್ಟ್ ಬರ್ತಾ ಇದೆ. ಯಾಕೆಂದ್ರೆ ಮುಸ್ತಫಿಜ್ ರೆಹಮಾನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದೇ ರೀತಿಯಾಗಿ ಅಲ್ಲಿ ಮತೇಶ ಪಾತ್ರನ ಇವರ ಆಕ್ಷನ್ ಹೊಡಕಿಸಿ ಜಾಸ್ತಿ ಇಂಜುರಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರನೇ ಇಲ್ಲಿ RCB ಮತ್ತು CSK ಮ್ಯಾನೇಜ್ಮೆಂಟ್ ಸ್ವಲ್ಪ ಪೈಪೋಟಿ ಇಟ್ಟಿದೆ ಅಂತ ರಿಪೋರ್ಟ್ ಬರ್ತಾ ಇದೆ. ಸೊ ಏನಾಗಲಿ ಬರುವಂಥ ದಿನದಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರುತ್ತೆ. ಶಮರ್ ಜೋಸೆಫ್ ಅವರು IPL ಕಾಂಟ್ಯಾಕ್ಟ್ ಸಿಗುತ್ತಾ ಅಥವಾ ಇಲ್ಲ ಅಂತೇಳಿ ವೇಟ್ ಮಾಡೋಣ. ಸೊ ನಿಮ್ಮ ಪ್ರಕಾರ ಶಮರ್ ಜೋಸೆಫ್ ಅವರು IPL 2024 ಅಲ್ಲಿ ಯಾವ ಟೀಮ್ ಅಲ್ಲಿ ಆಡಬಹುದು ಅಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಲೇಬೇಕು. ಸೆಕೆಂಡ್ ಅಪ್ಡೇಟು MS ಧೋನಿ ಅವರ ಬಗ್ಗೆ. ಸೊ ಧೋನಿಯವರ ಹೋಮ್ ಟೌನ್ ಅಲ್ಲಿ ಒಂದು ಲೋಕಲ್ ಮ್ಯಾಚ್ ಇರುತ್ತೆ. ಆ ಒಂದು ಲೋಕಲ್ ಮ್ಯಾಚ್ಗೆ ಒಬ್ಬ ಪರ್ಸನ್ ಕರಿತಾನೆ ಆ ಒಂದು ಮ್ಯಾಚ್ ಆಡೋದಕ್ಕೆ ಧೋನಿಯವರಿಗೆ. ಅವಾಗ ಧೋನಿಯವರು ಆನ್ಸರ್ ಮಾಡ್ತಾರೆ, ಇಲ್ಲ ನಾನು ಫ್ಯಾನ್ಸ್ಗೋಸ್ಕರ IPL 2024ಗೆ ರೆಡಿ ಆಗ್ತಾ ಇದ್ದೀನಿ. ಸೊ ಆ ಒಂದು IPL 2024 ಕಂಪ್ಲೀಟ್ ಆದಮೇಲೆ ನಾನು ಲೋಕಲ್ ಮ್ಯಾಚ್ ಆಡ್ತೀನಿ ಅಂತ ಹೇಳ್ತಾರೆ. ಸೊ ವಿಚ್ ಮೀನ್ಸ್ ಇಲ್ಲಿ ಮಾತ್ರ ಒಂದು ಕ್ಲೂ ಕೊಟ್ಟಿದ್ದಾರೆ, ಧೋನಿಯವ್ರದ್ದು ಲಾಸ್ಟ್ ಸೀಸನ್ ಆಗುತ್ತೆ ಅಂತೇಳಿ. ಸೊ ನಿಮ್ಮ ಪ್ರಕಾರ ಧೋನಿಯವ್ರದ್ದು ಲಾಸ್ಟ್ ಸೀಸನ್ ಆಗುತ್ತಾ ಅಥವಾ ಇಲ್ಲ ಅಂತೇಳಿ ಪ್ರತಿಯೊಬ್ಬ MS ಧೋನಿಯವರ ಫ್ಯಾನ್ಸ್ ಕಾಮೆಂಟ್ ಮಾಡಿ. ಥರ್ಡ್ ಅಪ್ಡೇಟು, IPL 2024 ಶೆಡ್ಯೂಲ್ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ
ಪದೇ ಪದೇ ನನಗೆ IPL ಫ್ಯಾನ್ಸ್ ಕೇಳ್ತಾ ಇದ್ರು. ಸೊ ಈಗ ಒಂದು ಲೇಟೆಸ್ಟ್ ನ್ಯೂಸ್ ಬರ್ತಾ ಇದೆ, ಏನಪ್ಪ ಅಂದರೆ IPL 2024 ಶೆಡ್ಯೂಲ್ನ ಅನೌನ್ಸ್ಮೆಂಟ್ ಮಾಡೋದು ಫೆಬ್ರವರಿ 2nd ವೀಕ್ ಅಂತ ಗುರು. ಸೊ ಇದು ಅಪ್ಡೇಟು. ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.